ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 31. ಅಖಿಲ್ ವರ್ತನೆಗೆ ಆಘಾತಗೊಂಡ ಮಾನ್ಯತಾ ಅಳುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಸೋತು ಅಂದು ಆಫೀಸಿನಲ್ಲಾದ ಹಾಗೆ ಅವನೆದೆಗೆ ಹೊರಗೆ ಅವನು ಧರಿಸಿದ್ದ ಬೆಲೆ ಬಾಳುವ ಶೇರ್ವಾನಿಯಲ್ಲಿ ಮುಖ ಹುದುಗಿಸಿ ಸಾರಿ ಸರ್, ಪ್ಲೀಸ್ ಬಿಟ್ಟು ಬಿಡಿ ಅಂತ ಬಿಕ್ಕುತ್ತಿದ್ದವಳನ್ನು ಗಮನಿಸಿ ತನ್ನ ಹಿಡಿತವನ್ನು ಸಡಿಲಿಸುತ್ತಾ ಅವಳಿಂದ ದೂರ ಸರಿಯದೆ ಅಳುತ್ತಾ ಕಣ್ಣೀರು ಹೊರಿಸುತ್ತಿದ್ದವಳನ್ನು ನೋಡಿದವನ ನೋಟ ಅವಳ ಕೈ ಮೇಲಿದ್ದ ಉಂಗುರದತ್ತ ಹರಿದು ತಕ್ಷಣ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಉಂಗುರ ತೆಗೆಯಲು ಹೊರಟವನನ್ನು ನೋಡಿ ಗಾಬರಿಯಲ್ಲಿ ಸರ್, ಏನು ಮಾಡುತ್ತಿದ್ದೀರಾ ಅನ್ನುತ್ತಾ ಕೈಯನ್ನು ತನ್ನತ್ತ ಎಳೆದುಕೊಳ್ಳಲು ಪ್ರಯತ್ನಿಸಿ ಸೋತಳು. ಸ್ವಲ್ಪ ಬಿಗಿಯಾಗಿದ್ದ ಉಂಗುರವನ್ನು ಅವನು ಹೊರಟಾಗಿ ಹಿಡಿದು ಎಳೆದಾಗ ಅಮ್ಮ ಎಂದು ಜೋರಾಗಿ ಕೂಗಿದವಳ ಬಾಯಿಯನ್ನು ತನ್ನ ಕೈಯಲ್ಲಿ ಮುಚ್ಚಿದ ಅಖಿಲ್ ಆ ಉಂಗುರದತ್ತ ನೋಡಿ ವ್ಯಂಗ್ಯವಾಗಿ ನಕ್ಕು ಅದನ್ನು ತನ್ನ ಜೇಬಿನೊಳಗಡೆ ಇರಿಸಿ ಅವಳ ಬಾಯಿಯಿಂದ ಕೈ ಸರಿಸಿದವನು ಹೊರಟಾಗಿ ಅವಳ ಮುಖ ಎತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಐ ಹೇಟ್ ಯು, ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕೆ ಇದು ನಿನಗೆ ಕಡಿಮೆ ಶಿಕ್ಷೆಯೇ ಅಂತ ಅವಳನ್ನು ತಳ್ಳಿ ನಗುತ್ತಾ ಬಾಗಿಲ ಪಕ್ಕ ನಡೆದು ಒಂದು ಕ್ಷಣ ನಿಂತು ಹಿಂತಿರುಗಿ ಅಳುತ್ತಾ ಮಂಚದಲ್ಲಿ ಕುಸಿದು ಕುಳಿತವಳನ್ನು ನೋಡಿ ಕೋಪದಲ್ಲೇ ತನ್ನ ಹಣೆ ನೀವಿಕೊಂಡು ಅವಳನ್ನೇ ನಿಮಿಷಗಳ ಕಾಲ ದಿಟ್ಟಿಸಿ ಪುನಃ ಅವಳ ಹತ್ತಿರ ಬಂದು ಕೈರಟ್ಟೆ ಹಿಡಿದು ಅವಳನ್ನು ಎತ್ತಿ ನಿಲ್ಲಿಸಿ, ನೀನು ನಮ್ಮ ಮನೆಯ ಯಾವುದೇ ಫಂಕ್ಷನ್ ಅಟೆಂಡ್ ಮಾಡುತ್ತಿಲ್ಲ. ಅದಕ್ಕೆ ಕಾರಣ ನಿನ್ನ ತಾಯಿಗೆ ಮೈ ಹುಷಾರಿಲ್ಲವೆಂದು ಈಗಷ್ಟೇ ನಿನ್ನ ತಾಯಿ ನಿನಗೆ ಕರೆ ಮಾಡಿದರು. ಅಖಿಲ್ ನಿನ್ನನ್ನು ಮನೆಗೆ ಬಿಟ್ಟು ಬಂದಿದ್ದ. ಇದಿಷ್ಟು ಇವತ್ತು ನಾಳೆ ನಮ್ಮ ಮನೆಯಲ್ಲಿ ಯಾರಾದರೂ ನಿನ್ನ ಬಗ್ಗೆ ಕೇಳಿದರೂ ನೀನು ಕೊಡಬೇಕಾದ ಉತ್ತರ ಅನ್ನುತ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನಿನ್ನ ಬ್ಯಾಗ್ ಎಲ್ಲಿ ಅಂತ ಸುತ್ತಲೂ ನೋಡುತ್ತಾ ಅಲ್ಲೇ ಟೇಬಲ್ ಮೇಲಿದ್ದ ಒಂದು ಬ್ಯಾಗ್ ಕಡೆ ದೃಷ್ಟಿ ನೆಟ್ಟು, ಅದು ನಿನ್ನದೇ ಬ್ಯಾಗ್ ತಾನೇ ಎಂದು ಜೋರಾಗಿ ಅಳುತ್ತಿರುವವಳ ಎರಡು ಕೈರಟ್ಟೆಗಳನ್ನು ಹಿಡಿದು ಯು ಡ್ಯಾಮ್ ಇಟ್, ಸ್ಪೀಕ್ ಅಪ್, ಅದು ನಿನ್ನ ಬ್ಯಾಗ್ ತಾನೇ ಅಂತ ಮತ್ತೆ ಜೋರಾಗಿ ಕಿರುಚಿದವನ ಧ್ವನಿಗೆ ಬೆಚ್ಚಿ ಬಿದ್ದು ಹೌದೆಂದು ಅಳುಕುತ್ತಲೇ ತಲೆ ಆಡಿಸಿದಳು. ಅಲ್ಲಿದ್ದ ಅವಳ ವಸ್ತುಗಳನ್ನೆಲ್ಲ ಕೇಳಿ ಬ್ಯಾಗಿಗೆ ತುಂಬಿ ಇನ್ನೂ ಅಳುತ್ತಾ ನಿಂತಿರುವವಳ ಹತ್ತಿರ ಬಂದು ಇನ್ನೇನು ಬೀಳಲು ಹೊರಟಿರುವ ದುಪ್ಪಟ್ಟವನ್ನು ಅವಳಿಗೆ ಹೊದಿಸಿ ಬ್ಯಾಗ್ ಜೊತೆ ಅವಳನ್ನು ಹೊರಗಡೆ ಕರೆದುಕೊಂಡು ಬಂದು ಅಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿ ಹಿಂದಿನ ಬಾಗಿಲಿನಿಂದ ಹೊರಗಡೆ ಬಂದನು. ಮೊಬೈಲ್ ತೆಗೆದು ಚಾರ್ಲಿಗೆ ಕರೆ ಮಾಡಿ ಕಾರನ್ನು ಮನೆಯ ಹಿಂದಿನ ಗೇಟ್ ಪಕ್ಕ ತಂದುಕೊಡು, ಇಟ್ಸ್ ಅರ್ಜೆಂಟ್, ಪ್ಲೀಸ್, ಯಾರಿಗೂ ಏನೂ ಹೇಳಬೇಡ ಅಂದು ಅವನ ಮಾತಿಗೂ ಕಾಯದೆ ಕರೆ ತುಂಡರಿಸಿ ಅಲ್ಲೇ ಯಾರಿಗೂ ಕಾಣದಂತೆ ಮರದ ಅಡ್ಡ ನಿಂತರು. ನಿಮಿಷಗಳ ಬಳಿಕ ಬಂದ ಕಾರ್ ಹತ್ತಿರ ಮಾನ್ಯತಾಳನ್ನು ಎಳೆದುಕೊಂಡು ಹೋದ ಅಖಿಲ್ ಹತ್ತಿತ್ತ ನೋಡಿ ಫ್ರಂಟ್ ಡೋರ್ ತೆಗೆದು ಅವಳನ್ನು ಒಳಗಡೆ ಕೂರಿಸಿ ಬ್ಯಾಗನ್ನು ಹಿಂದಿನ ಸೀಟಿನ ಮೇಲೆ ಎಸೆದು ಚಾರ್ಲಿಯ ಪಕ್ಕ ಬಂದಾಗ ಅವನು ಗಾಬರಿಯಲ್ಲಿ ಯಾರೋ ಇದು, ಯಾಕೆ ಇಷ್ಟೊಂದು ಅಳುತ್ತಿದ್ದಾರೆ, ಹೌದು ಅವರನ್ನು ಕರೆದುಕೊಂಡು ನೀನೆಲ್ಲಿಗೆ ಹೋಗುತ್ತಿದ್ದೀಯಾ, ಅದು ಯಾರೂ ಉಪಯೋಗಿಸದ ಈ ಬ್ಯಾಕ್ ಗೇಟಿನಿಂದ ಎಂದ ಗೆಳೆಯನನ್ನು ಕಾರಿನಿಂದ ದೂರ ಸರಿಸಿ ಡ್ರೈವರ್ ಸೀಟಲ್ಲಿ ಕುಳಿತು ವಿಂಡೋ ಗ್ಲಾಸ್ ಕೆಳಗಡೆ ಮಾಡಿದ ಅಖಿಲ್, ಸದ್ಯಕ್ಕೆ ಯಾರಾದರೂ ನನ್ನ ಬಗ್ಗೆ ಕೇಳಿದರೆ ಮಾನ್ಯತಾಳ ತಾಯಿಗೆ ಮೈ ಹುಷಾರಿಲ್ಲ, ಅವಳನ್ನು ಡ್ರಾಪ್ ಮಾಡಲು ಹೋಗಿದ್ದಾನೆ ಎಂದು ಹೇಳು ಅನ್ನುವ ಗೆಳೆಯನ ಮಾತನ್ನು ಕೇಳಿ ತಕ್ಷಣ ಬಗ್ಗಿ ತೆರೆದ ಗ್ಲಾಸ್ ಮೂಲಕ ಮಾನ್ಯತಾಳತ್ತ ನೋಡಿದ ಚಾರ್ಲಿ, ಏ ಅಕ್ಕಿ, ಮಾನ್ಯತಾ ಅಂದರೆ ಇವರೆಯಾ, ವಾಟ್ ಆರ್ ಯು ಕ್ರೈಯಿಂಗ್, ಏನೋ ಮಾಡಿದೆ ಅವರಿಗೆ, ಅವರ್ಯಾಕೆ ಆ ರೀತಿ ಅಳುತ್ತಿದ್ದಾರೆ ಎಂದು ಕೋಪದಲ್ಲಿ ಕೇಳಿದಾಗ ಚಾರ್ಲಿ, ನಾನು ಬಂದು ಎಲ್ಲ ಹೇಳುತ್ತೇನೆ, ನೌ ಐ ಹ್ಯಾವ್ ಟು ಗೋ, ಪ್ಲೀಸ್, ನಾನು ಬರುವ ತನಕ ಇಲ್ಲಿ ನಾನು ಹೇಳಿದ್ದು ಹೇಳಿ ಮ್ಯಾನೇಜ್ ಮಾಡು ಅನ್ನುತ್ತಾ ಅವನ ಪ್ರತ್ಯುತ್ತರಕ್ಕೂ ಕಾಯದೆ ಕಾರು ಮುಂದೆ ಚಲಿಸಿತು. ಕಾರಿನಲ್ಲಿ ಮಾನ್ಯತಾ ಅಳುವಿನ ಸದ್ದು ಬಿಟ್ಟರೆ ದಾರಿಯುದ್ದಕ್ಕೂ ಮೌನ ಮನೆ ಮಾಡಿತ್ತು. ತನ್ನ ವರ್ತನೆಯ ಬಗ್ಗೆ 10 ಬಾರಿ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಅಖಿಲ್ ಈಗ ಇವಳ ಬಳಿ ಮಾತನಾಡದೇ ಇದ್ದರೆ ತನ್ನಲ್ಲೇ ಏನೇನೋ ಕಲ್ಪಿಸಿಕೊಂಡು ಆ ಡಬ್ಬ ರೈಲು ಗಾಡಿಯವನನ್ನು ಕಣ್ಮುಚ್ಚಿ ಮದುವೆಯಾಗುತ್ತಾಳೆ ಅಷ್ಟೇ. ಐ ಹ್ಯಾವ್ ಟು ಸ್ಪೀಕ್ ವಿತ್ ಹರ್, ತಡ ಮಾಡಿದರೆ ನನಗೆ ತೊಂದರೆ ಅಂದುಕೊಂಡು ಅವಳ ಮನೆಯ ದಾರಿಯಲ್ಲಿರುವ ಫ್ಯಾಕ್ಟರಿಯಿಂದ ಸ್ವಲ್ಪ ಹಿಂದೆಯೇ ಕಾರು ನಿಲ್ಲಿಸಿ ಇನ್ನೂ
ಅಳುತ್ತಲೇ ಇದ್ದವಳನ್ನು ನೋಡಿ ಅವಳತ್ತ ಸರಿದು ಅವಳ ಕೈಯಲ್ಲಿ ತನ್ನ ಕೈ ಬೆರೆಸಿ ನಿಮಿಷಗಳ ಬಳಿಕ ಐ ಆಮ್ ಸಾರಿ ಮಾನ್ಯತಾ, ಸಾರಿ ಫಾರ್ ಮೈ ಬಿಹೇವಿಯರ್, ಪ್ಲೀಸ್ ಒಮ್ಮೆ ನನ್ನತ್ತ ನೋಡು ಅಂತ 5-6 ಬಾರಿ ಹೇಳಿದ ಬಳಿಕ ಅಳುಕುತ್ತಲೇ ಅವನತ್ತ ನೋಡಿ ತಲೆ ತಗ್ಗಿಸಿದಳು. ಅದೆಷ್ಟೋ ಪಾರ್ಟಿ, ಪಬ್ ಹಾಗೂ ಗೆಳೆಯರೊಂದಿಗೆ ಊರೂರು ಸುತ್ತುವಾಗ ಅಲ್ಲಿ ಅರೆಬರೆ ಮೈ ಮುಚ್ಚುವಂತೆ ಬಟ್ಟೆ ಧರಿಸುವ ಹುಡುಗಿಯರನ್ನು ನೋಡಿದರೆ ಯಾವತ್ತೂ ಏನು ಫೀಲ್ ಆಗಿರಲಿಲ್ಲ. ಅವರತ್ತ ಅಷ್ಟು ಗಮನ ಕೊಟ್ಟವನು ಅಲ್ಲ ನಾನು. ಆದರೆ ನಿನ್ನನ್ನು ಈ ಬಟ್ಟೆಯಲ್ಲಿ ನೋಡಿದಾಗ ನನಗೇನಾಯಿತೋ ಗೊತ್ತಿಲ್ಲ. ನೀನು ಹೀಗೆ ಯಾರೆದುರು ಹೋಗಬಾರದು ಎನ್ನುವ ಸ್ವಾರ್ಥಕ್ಕೆ ನಿನ್ನ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸಿದೆ. ನಾನು ಯಾವ ರೀತಿ ಬಟ್ಟೆ ಧರಿಸಿದರೂ ನಿನಗೇನು, ನೀನ್ಯಾರು ನನ್ನ ಬಗ್ಗೆ ಕೇಳಲು ಎಂದೆಲ್ಲ ನೀನು ಪ್ರಶ್ನಿಸಿದೆಯಲ್ಲ, ಆಗ ನನ್ನ ಬಳಿ ಉತ್ತರವಿರಲಿಲ್ಲ. ಈಗ ಕೆಲವೊಂದು ವಿಷಯ ನಿನಗೆ ಹೇಳಬೇಕು ಅಂದ. ಇಷ್ಟೆಲ್ಲ ಮಾತನಾಡಿದರೂ ಇನ್ನೂ ನಿಧಾನಕ್ಕೆ ಬಿಕ್ಕುತ್ತಿರುವವಳ ಸನಿಹ ಸರಿದು ಕಣ್ಣೀರನ್ನು ಒರೆಸಿ ತನ್ನತ್ತ ಅವಳ ಮುಖವನ್ನು ತಿರುಗಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಐ ಆಮ್ ಸಾರಿ ಮನು ಅಂತ ಮನಸ್ಸಲ್ಲಿ ಅವಳ ಮೇಲಿದ್ದ ಭಾವನೆಗಳನ್ನೆಲ್ಲ ಸೇರಿಸಿ ಹೇಳಿದವನು ಅವಳ ಹಣೆಯ ಮೇಲೆ ದೀರ್ಘವಾಗಿ ಮುತ್ತಿಟ್ಟು, ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಅದೆಷ್ಟು ಬದಲಾವಣೆಯಾಗಿದೆ ಎಂದು ನಿನಗೆ ಗೊತ್ತಿಲ್ಲ ಮಾನ್ಯತಾ. ಇತ್ತೀಚೆಗೆ ನಿನ್ನ ಎಂಗೇಜ್ಮೆಂಟ್ ಆದ ಮೇಲೆ ಎನಿ ಸೆಕೆಂಡ್ ಯು ಡಿಸ್ಟರ್ಬಿಂಗ್ ಮೀ. ಹೌದು, ನಾನು ಶ್ರೀಮಂತ, ನೀನು ಕೆಲಸ ಮಾಡುವ ಕಂಪನಿಯ ಓನರ್ ಮಗ, ಹಾಗಂತ ಈ ಮನಸ್ಸಿಗೆ ನೀನೊಬ್ಬಳು ಕೆಲಸದ ಆಳು, ನಮ್ಮ ಕಂಪನಿಯ ವಾಚ್ಮೆನ್ ಮಗಳು ಎನ್ನುವುದು ಗೊತ್ತಾಗಲೇ ಇಲ್ಲ ಅನ್ನುತ್ತಾ ಅವಳ ಕೈಯನ್ನು ತನ್ನ ಎದೆಯ ಮೇಲೆ ಇಟ್ಟು, ಇದಕ್ಕೆ ನೀನು ತುಂಬ ಹತ್ತಿರ ಆಗಿಬಿಟ್ಟೆ. ಇದೆಲ್ಲ ಯಾವಾಗ ಆಯಿತೆಂದು ಗೊತ್ತಿಲ್ಲ, ಆದರೆ ಆ ರೈಲು ಹುಡುಗನೊಂದಿಗೆ ನಿನ್ನ ಫೋಟೋ ನೋಡಿದಾಗ ಇಲ್ಲದ ಯಾತನೆ ಇದೆಯಲ್ಲ ಎಂದವನ ಮಾತಿಗೆ ತಕ್ಷಣ ತಲೆ ಎತ್ತಿ ಅವನ ಮುಖವನ್ನು ನೋಡಿದಾಗ ತೆಳು ನೀರಿನ ಪಸೆಯಿದ್ದ ಅವನ ಕಣ್ಣನ್ನು ನೋಡಿದವಳಿಗೆ ಆಘಾತವಾಗಿತ್ತು. ನಿಮಿಷಗಳ ಮೌನದ ನಂತರ, ನನ್ನ ಜೀವನದಲ್ಲಿ ಅಮ್ಮ ಸಿಂಚು ನಿವಿ ಬಿಟ್ಟರೆ ಬೇರೆ ಯಾವ ಹೆಣ್ಣಿಗೂ ಪ್ರವೇಶವಿರಲಿಲ್ಲ. ಯಾರ ಜೊತೆಯೂ ವಿನಾಕಾರಣ ಮಾತನಾಡಿದವನಲ್ಲ. ಅಂಥದರಲ್ಲಿ ಆಫೀಸಿನಲ್ಲಿ ನಿನ್ನ ಜೊತೆ ಕಾಲು ಕೆರೆದು ಜಗಳವಾಡುತ್ತಾ ಅಂದು ನನ್ನ ಕ್ಯಾಬಿನ್ ಒಳಗಡೆ ನಿನ್ನ ಜೊತೆ ಅಂದಿನ ದಿನದಿಂದ ಅದ್ಹೇಗೆ ನನ್ನ ಜೀವನದಲ್ಲಿ ನೀನು ಜಾಗ ಪಡೆದೆ ಎಂದು ನನಗೂ ಗೊತ್ತಿಲ್ಲ. ನಿನಗನಿಸಬಹುದು, ಮೊದಲೇ ರಿಚ್ ಕಿಡ್ ಅದೆಷ್ಟು ಹುಡುಗಿಯರ ಜೊತೆ ಹೀಗೆಲ್ಲ ಪಳಗಿದ್ದಾನೋ, ಅವರ ಜೊತೆ ಊರೆಲ್ಲ ಸುತ್ತಿದ್ದಾನೋ ಎಂದು. ಆದರೆ ಕಾರಿನ ನನ್ನ ಪಕ್ಕದ ಸೀಟಲ್ಲಿ ಮನೆಯವರು ಬಿಟ್ಟರೆ ಹೊರಗಿನ ಒಬ್ಬಳು ಹುಡುಗಿ ಕುಳಿತಿದ್ದಾಳೆ ಎಂದರೆ ಅದು ನೀನು ಮಾತ್ರ. ಹಾಗೆಯೇ ನಾನು ಮುದ್ದಿಸಿದ ಮೊದಲ ಹೆಣ್ಣು ಕೂಡ ನೀನೇ. ಮೊದಮೊದಲು ಇದಕ್ಕೆಲ್ಲ ಪ್ರೀತಿ ಎನ್ನುತ್ತಾರಾ ಎಂದು ನನ್ನಲ್ಲಿಯೇ ಪ್ರಶ್ನಿಸಿದಾಗ ಉತ್ತರ ಕಂಡುಕೊಳ್ಳಲು ನಮ್ಮಿಬ್ಬರ ನಡುವಿನ ಅಂತಸ್ತು ಐಶ್ವರ್ಯ ಅಡ್ಡ ಬಂದಿತ್ತು. ಆದರೆ ಯಾವಾಗ ನಿನ್ನ ಕೈಯಲ್ಲಿ ಆ ಹುಡುಗ ತೊಡಿಸಿದ ಉಂಗುರವನ್ನು ನೋಡಿದೆನೋ, ನಿನ್ನನ್ನು ಕಳೆದುಕೊಳ್ಳುವ ಒಂದು ಭಯ ಪ್ರಾರಂಭವಾಯಿತಲ್ಲ, ಆಗ ಈ ಅಂತಸ್ತು ಐಶ್ವರ್ಯ ಎಲ್ಲ ಗಣನೆಗೆ ಬರಲೇ ಇಲ್ಲ. ಬದಲಾಗಿ ಬುದ್ಧಿ ಮತ್ತು ಮನಸ್ಸು ಎರಡೂ ನೀನು ನನ್ನ ಜೀವನದಲ್ಲಿ ಬೇಕೇ ಬೇಕೆಂದು ಹಠ ಮಾಡಲು ಶುರು ಮಾಡಿತ್ತು. ಅಂತ ದೀರ್ಘ ಉಸಿರನ್ನು ಹೊರಚೆಲ್ಲಿ ಅವಳ ಕೈ ಬಿಟ್ಟು ತನ್ನ ಸೀಟಿಗೆ ಹೊರಗಿ ಕಣ್ಮುಚ್ಚಿದವನು, ಈ ಬಟ್ಟೆಯಲ್ಲಿ ನಿನ್ನನ್ನು ಕೆಳಗಡೆ ಹೋಗಲು ತಡೆದದ್ದು ಕೂಡ ನಿನ್ನ ಮೇಲಿದ್ದ ಹುಚ್ಚು ಪ್ರೀತಿ ಮನು. ನಿನಗೂ ಆ ಬಟ್ಟೆ ಧರಿಸಲು ಇಷ್ಟವಿರಲಿಲ್ಲ. ನಿವಿಯ ಮೇಲಿನ ಅಕ್ಕರೆಗೆ ಆ ಬಟ್ಟೆಯೇನೋ ಧರಿಸಿದೆ. ಆದರೆ ಮೈಯನ್ನು ಮುಚ್ಚಲು ಹರಸಾಹಸ ಪಡುತ್ತಿದ್ದ ನಿನ್ನನ್ನು ನೋಡಿ ನನಗೂ ಮುಜುಗರವಾಗುತ್ತಿತ್ತು. ಮೊದಲೇ ಹೈ ಪ್ರೊಫೈಲ್ ಮೆಹಂದಿ ಅದು, ಅಲ್ಲಿ ಹೀಗೆ ನಿನ್ನ ಮೈ ಪ್ರದರ್ಶನವಾಗಬಾರದು. ನಿನ್ನ ಅಂದ ಚಂದವೆಲ್ಲ ನನಗಾಗಿ ಮಾತ್ರ ಸೀಮಿತ ಎನ್ನುವ ಸ್ವಾರ್ಥದಲ್ಲಿ ನಿನ್ನನ್ನು ನಿವಿಯ ಕೋಣೆ ಒಳಗಡೆ ಎಳೆದುಕೊಂಡು ಹೋಗಿ ಬಟ್ಟೆ ಬದಲಾಯಿಸಲು ಹೇಳಿದೆ. ಆದರೆ ನಾನು ಹೇಳಿದ ರೀತಿಯನ್ನು ನೀನು ತಪ್ಪಾಗಿ ತಿಳಿದು ಏನೇನೋ ಮಾತನಾಡಿ ಮೊದಲೇ ಕೋಪದಲ್ಲಿದ್ದ ನನ್ನನ್ನು ಮತ್ತಷ್ಟು ಕೆರಳಿಸಿದೆ. ನಂತರ ಏನೇನೋ ಆಯಿತು. ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಮನು ಅನ್ನುತ್ತಾ ಕಣ್ಣು ಬಿಟ್ಟು ಅವಳ ಸನಿಹ ಸರಿಯಬೇಕು ಎನ್ನುವಾಗ ಅವನ ಮೊಬೈಲ್ ರಿಂಗಣಿಸಿತು. ಒಂದರ್ಧ ಗಂಟೆಯಲ್ಲಿ ಅಲ್ಲಿರುತ್ತೇನೆ ನಿವಿ. ಟ್ಯಾಬ್ಲೆಟ್ ತೆಗೆದುಕೊಂಡೆ. ಮಾನ್ಯತಾ ಮೊಬೈಲ್ ಅವಳ ಬ್ಯಾಗ್ ಒಳಗಡೆ ಇರಬೇಕು, ಆಮೇಲೆ ನಿನಗೆ ಫೋನ್ ಮಾಡಲು ಹೇಳುತ್ತೇನೆ ಅಂತ ಹೇಳಿ
ಕರೆದುಂಡರಿಸಿ ಅವಳತ್ತ ತಿರುಗಿ ಅವಳ ಕಣ್ಣಂಚಲಿದ್ದ ಕಣ್ಣೀರನ್ನು ಒರೆಸಿ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದು, ಮನು, ನೀನು ಅಲ್ಲಿದ್ದರೆ ಮತ್ತಷ್ಟು ನಿನಗೆ ಸೋತು ಹೋಗಿ ನಮ್ಮಿಬ್ಬರ ನಡುವೆ ಇನ್ನೂ ಏನಾದರೂ ಅನಾಹುತ ಆಗದಿರಲೆಂದು ಹೀಗೆ ಸುಳ್ಳು ಹೇಳಿ ಕರೆತಂದದ್ದು. ಕ್ಷಮಿಸು, ಆಂಟಿಯ ಆರೋಗ್ಯದ ಬಗ್ಗೆ ಸುಳ್ಳು ಹೇಳಬೇಕಾಯಿತು. ತುಂಬ ಯೋಚನೆ ಮಾಡಬೇಡ. ನಮ್ಮಿಬ್ಬರ ಬಗ್ಗೆ ಸಿಂಚು ಮದುವೆ ಮುಗಿದ ಮೇಲೆ ಮಾತನಾಡೋಣ. ಅಲ್ಲಿಯವರೆಗೆ ಅನ್ನುತ್ತಾ ಅವಳ ಅದರವನ್ನು ಚುಂಬಿಸುತ್ತಾ, ಐ ಲವ್ ಯು ಮನು. ಇಷ್ಟು ದಿನ ಮನಸ್ಸಲ್ಲಿದ್ದ ಎಲ್ಲವನ್ನೂ ನಿನ್ನೆದುರು ತೆರೆದಿಟ್ಟಿದ್ದೇನೆ. ಪ್ಲೀಸ್, ನನ್ನ ಹಾಗೆ ನೀನು ಕೂಡ ನಮ್ಮಿಬ್ಬರ ನಡುವಿರುವ ಆಸ್ತಿ ಅಂತಸ್ತಿನ ಲೆಕ್ಕ ಮಾಡಿ ನನ್ನ ಪ್ರೀತಿಯನ್ನು ನಿರಾಕರಿಸಬೇಡ. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ನಮ್ಮ ಮನೆಯವರ ಬಗ್ಗೆ ನಿನಗೆ ತಿಳಿದೇ ಇದೆ. ನಾನೊಬ್ಬ ಕೋಪಿಷ್ಟ, ಅಹಂಕಾರಿ. ಅದು ನಿನ್ನ ವಿಷಯದಲ್ಲಿ ಮಾತ್ರ. ಬಿಟ್ಟರೆ ಮಾಮ್, ಡ್ಯಾಡ್, ಸಿಂಚು ಮತ್ತು ನಿವಿ ಅಪ್ಪಟ ಅಪರಂಜಿಗಳು. ಸೊ ಮನಸ್ಸಿನಿಂದ ನನ್ನ ಬಗ್ಗೆ ಯೋಚನೆ ಮಾಡು ಎಂದು ಮತ್ತಷ್ಟು ಅವಳತ್ತ ಬಾಗಿ ಅವಳ ಹಣೆಗೆ ತನ್ನ ಹಣೆ ತಾಗಿಸಿ, ನಾಳೆ ಅಮ್ಮನ ಕೈಯಲ್ಲಿ ಸೀರೆ ಉಡಿಸಿಕೊಂಡು ಚೆನ್ನಾಗಿ ತಯಾರಾಗು. ಮದುವೆಗೆ ನಾನೇ ಬಂದು ನಿನ್ನನ್ನು ಪಿಕ್ ಮಾಡುತ್ತೇನೆ ಅಂತ ಅವಳ ತುಟಿಗಳ ಮೇಲೆ ಪುಟ್ಟ ಮುತ್ತಿಟ್ಟು ಅವಳಿಂದ ದೂರ ಸರಿದವನ ಮುಖದಲ್ಲಿ ತುಂಬ ದಿನಗಳ ಬಳಿಕ ಸುಂದರವಾದ ನಗುವಿದ್ದರೆ ಇದ್ದ ಮಾನ್ಯತಾ ಅವನೆಲ್ಲ ಮಾತುಗಳನ್ನು ಕೇಳಿ ತಾನು ಒಂದೊಮ್ಮೆ ಕಂಡ ಕನಸು ನನಸಾಯಿತಾ ಅಥವಾ ತಾನಿನ್ನೂ ಕನಸಿನ ಲೋಕದಲ್ಲಿಯೇ ಇದ್ದೇನಾ ಎನ್ನುವ ಗೊಂದಲದಲ್ಲಿ ಇದ್ದರೂ ಕಾರಿನಲ್ಲಿ ಆವರಿಸಿದ ಅವನ ಸುಗಂಧ ದ್ರವ್ಯದ ಸುವಾಸನೆಯನ್ನು ಆಸ್ವಾದಿಸುವುದರ ಜೊತೆ ಕಣ್ಮುಚ್ಚಿ ಅವನೆಲ್ಲ ಮಾತುಗಳನ್ನು ಒಮ್ಮೆ ನೆನಪಿಸಿಕೊಂಡವಳ ತುಟಿಯಂಚಲ್ಲಿ ಪುಟ್ಟ ನಗು ಅರಳಿತ್ತು. ಅವಳನ್ನೇ ಗಮನಿಸುತ್ತಿದ್ದವನು ಅವಳ ಆ ನಗು ನೋಡಿ ನೆಮ್ಮದಿಯ ಉಸಿರನ್ನು ಹೊರಚೆಲ್ಲಿ ನಸುನಕ್ಕು ಕಾರನ್ನು ಫ್ಯಾಕ್ಟರಿ ಪಕ್ಕ ನಿಲ್ಲಿಸಿ ಹಿಂದಿನ ಸೀಟಲ್ಲಿದ್ದ ಅವಳ ಬ್ಯಾಗ್ ಹಿಡಿದು ಕಾರಿನಿಂದ ಇಳಿದವಳ ಕೈಯಲ್ಲಿ ತನ್ನ ಕೈ ಬೆಸೆದು, ಮನೆಯ ತನಕ ಬರುತ್ತೇನೆ. ಆಂಟಿ ಕೇಳಿದರೆ ಏನಾದರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡು ಎಂದ ಅವನ ಮಾತಿಗೆ ತಲೆಯಾಡಿಸಿ ಇಬ್ಬರೂ ಜೊತೆಯಲ್ಲೇ ಹೆಜ್ಜೆ ಹಾಕಿದರು. ದಾರಿಯ ಅಕ್ಕಪಕ್ಕದಲ್ಲಿರುವ ಅಲ್ಲೊಂದು ಇಲ್ಲೊಂದು ಸ್ಟಾಲಲ್ಲಿ ಜನರಿದ್ದರು. ಬಿಟ್ಟರೆ ರಸ್ತೆ ಖಾಲಿಯಾಗಿತ್ತು. ಇಬ್ಬರ ನಡುವೆ ಒಂದು ಸುಂದರ ಮೌನ ಮನೆ ಮಾಡಿದ್ದರೆ ಆಗಾಗ ಅವರ ಕಣ್ಣುಗಳು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದವು. ತನ್ನ ಮನೆಯ ಬಾಗಿಲಿನೆದುರು ನಿಂತ ಮಾನ್ಯತಾ ಇನ್ನೇನು ಕಾಲಿಂಗ್ ಬೆಲ್ ಒತ್ತಬೇಕೆಂದು ಹೋದವಳು ತಿರುಗಿ ಬ್ಯಾಗ್ ಹಿಡಿದು ತನ್ನನ್ನೇ ನೋಡುತ್ತಿರುವವನತ್ತ ಧಾವಿಸಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳು ಕೈ ಮಾಡಿದ್ದ ಅವನ ಕೆನ್ನೆಯ ಮೇಲೊಂದು ಮುದ್ದಿಟ್ಟು, ಐ ಆಮ್ ಸಾರಿ ಎಂದವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಐ ಲವ್ ಯು ಟೂ ಹಿಟ್ಲರ್. ನಿಮ್ಮ ಪ್ರೀತಿಯ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಉತ್ತರಿಸುವ ಅಗತ್ಯವಿಲ್ಲ. ಈ ಮನಸ್ಸಲ್ಲಿ ನೀವು ಯಾವಾಗಲೋ ಬಂದು ಕುಳಿತಾಗಿದೆ. ಇದೆಲ್ಲ ಯಾವಾಗ ಹೇಗಾಯಿತು ಎಂದು ನಾವಿಬ್ಬರು ಮತ್ತೊಮ್ಮೆ ಭೇಟಿಯಾದಾಗ ಹೇಳುತ್ತೇನೆ ಎಂದು ತನ್ನನ್ನೇ ಗೊಂದಲದಲ್ಲಿ ನೋಡುತ್ತಿದ್ದವನ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟು ಕಾಲಿಂಗ್ ಬೆಲ್ ಅದುಮಿದಳು. ಅಖಿಲ್ ಅವಳ ಹಠಾತ್ ವರ್ತನೆಗೆ ಆಶ್ಚರ್ಯಗೊಂಡರೂ ಹಿಟ್ಲರ್ ಎಂದಿದ್ದಕ್ಕೆ ನಕ್ಕು ಬರಿದಾದ ಅವಳ ನಡುವಿನ ಮೇಲೆ ಕೈಯಾಡಿಸಿ ಅವಳು ತನ್ನತ್ತ ತಿರುಗುವಂತೆ ಮಾಡಿದ್ದ. ಹುಸಿ ಮುನಿಸು ಜೊತೆ ನಾಚುತ್ತಿರುವವಳನ್ನು ನೋಡಿ, ಯಾರೇ ಹಿಟ್ಲರ್ ಅಂತ ಅವಳ ಹತ್ತಿರ ಸರಿದಾಗ ಬಾಗಿಲು ತೆರೆದ ಶಬ್ದಕ್ಕೆ ಇಬ್ಬರೂ ದೂರ ಸರಿದು ಸರಿಯಾಗಿ ನಿಂತರು. ಕಣ್ಣುಜ್ಜುತ್ತಾ ಗೊಂಬೆಯಂತೆ ತಯಾರಾಗಿ ನಿಂತಿರುವ ಮಗಳನ್ನು, ಅವಳ ಹಿಂದೆ ನಿಂತಿರುವ ಅಖಿಲನನ್ನು ನೋಡಿ, ಮನು, ಮದುವೆ ಮುಗಿಸಿ ಬರುತ್ತೇನೆ ಎಂದವಳು ಈ ರಾತ್ರಿಯಲ್ಲಿ ಯಾಕೆ ಬಂದೆ? ಬನ್ನಿ ಸರ್ ಒಳಗಡೆ ಅಂತ ಅಖಿಲನನ್ನು ಒಳ ಕರೆದರು. ಬ್ಯಾಗ್ ಅಲ್ಲೇ ಸೋಫಾದಲ್ಲಿಟ್ಟು, ಕ್ಷಮಿಸಿ ಆಂಟಿ, ನೀವೊಬ್ಬರೇ ಆಗುತ್ತೀರಾ ಎಂದು ನಿವಿ ಇವಳನ್ನು ಬಿಟ್ಟು ಬರಲು ಹೇಳಿದಳು. ನಾಳೆ ಮದುವೆಗೆ ಬರಬೇಕು ನೀವಿಬ್ಬರು. ನಾಳೆ ನಾನು ಇಲ್ಲವೆಂದರೆ ನಮ್ಮ ಡ್ರೈವರ್ ಬಂದು ನಿಮ್ಮನ್ನು ಪಿಕ್ ಮಾಡುತ್ತಾನೆ. ಬಾಯ್ ಆಂಟಿ. ಬಾಯ್ ಮಾನ್ಯತಾ ಅಂತ ಅವಳತ್ತ ನೋಡಿ ಕಣ್ಣೊಳೆದು ಅಲ್ಲಿಂದ ಹೊರಟರೆ ಅವಳು ತಾಯಿಗೆ ಮಲಗಲು ಹೇಳಿ ಅವನು ಹೋದ ದಾರಿಯತ್ತಲೇ ದೃಷ್ಟಿ ನೆಟ್ಟು ಕೈಬೀಸಿ ಮತ್ತೊಮ್ಮೆ ಬಾಯಿ ಹೇಳಿದವನನ್ನು ಕಣ್ತುಂಬಿಕೊಂಡು ತನ್ನ ಕೋಣೆ ಸೇರಿದಳು. ತನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ನೈಟ್ ಡ್ರೆಸ್ ತೊಟ್ಟು ಮಂಚದ ಮೇಲೆ ಅಡ್ಡಾಗಿ ನಡೆದದ್ದೆಲ್ಲ ನೆನಪಿಸಿಕೊಂಡವಳ ತುಟಿಯಂಚಲ್ಲೊಂದು ಅಂದವಾದ ನಗು ಅರಳಿತ್ತು. ಒಮ್ಮೆ ರೈಲು ಹುಡುಗನ ನೆನಪಾದರೂ ಅಖಿಲ್ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ಎನ್ನುವ ಭರವಸೆಯಿಂದ ಅದೆಷ್ಟೋ ಹೊತ್ತು ಅವನ ಸಾಮೀಪ್ಯವನ್ನು ನೆನೆದು ಸುಖ ನಿದ್ರೆಗೆ ಜಾರಿದಳು.
ಈತ ಕಾರಿನಲ್ಲಿ ಕುಳಿತ ಅಖಿಲ್ಗೆ ಮಾನ್ಯತಾ ಕೂಡ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದವನಿಗೆ ತುಂಬ ಖುಷಿಯಾಗಿತ್ತು. ದಾರಿಯ ತುಂಬ ಅವಳನ್ನೇ ನೆನಪಿಸಿಕೊಂಡು ಮನೆ ಸೇರಿದವನು ಮೆಹಂದಿ ಪಾರ್ಟಿಯತ್ತ ನಡೆದಾಗ ಅವನಿಗಾಗಿ ಬಕ ಪಕ್ಷಿಗಳಂತೆ ಕಾಯುತ್ತಿದ್ದ ಸಚಿನ್ ಮತ್ತು ಚಾರ್ಲಿ ನಗುತ್ತಾ ಬರುತ್ತಿರುವವನ ಹತ್ತಿರ ನಡೆದು ಇಬ್ಬರೂ ಅವನನ್ನು ತೋಳಲ್ಲಿ ಬಂಧಿಸಿ ಮನೆಯವರಿಂದ ತುಸು ದೂರ ಕರೆದುಕೊಂಡು ಹೋದರು. ಸಿಕ್ಕಿಬಿದ್ದ ಕಳ್ಳನನ್ನು ಕೆಕ್ಕರಿಸುವ ಪೊಲೀಸಂತೆ ತನ್ನನ್ನು ನೋಡುತ್ತಿರುವ ಗೆಳೆಯರನ್ನು ನೋಡಿ, ಲೋ ಪಾಪಿಗಳ, ಏನೆಲ್ಲ ನಡೆಯಿತೆಂದು ಪಾಯಿಂಟ್ ಟು ಪಾಯಿಂಟ್ ಆಮೇಲೆ ಹೇಳುತ್ತೇನೆ. ಈಗ ನನ್ನ ತಂಗಿಯ ಮೆಹಂದಿಯನ್ನು ಸ್ವಲ್ಪ ಸೆಲೆಬ್ರೇಟ್ ಮಾಡಲು ಬಿಡೋ. ಐ ಸ್ವೇರ್ ಎಲ್ಲವನ್ನೂ ಹೇಳುತ್ತೇನೆ ಅಂತ ನಗುತ್ತಾ ಹೇಳಿದನು. ಅಖಿಲ್ ನಗುವಿನ ಮೂಲ ಅರಿತ ಚಾರ್ಲಿ ಅವನನ್ನು ಬಿಟ್ಟು, ಸಚ್ಚಿ ಬಿಡೋ ಅವನನ್ನು, ಆಮೇಲೆ ವಿಚಾರಿಸಿಕೊಳ್ಳೋಣ ಅಂದಾಗ ಗೆಳೆಯರಿಬ್ಬರ ಕೆನ್ನೆಗೂ ಮುತ್ತಿಟ್ಟು ಥ್ಯಾಂಕ್ಸ್ ಡಾರ್ಲಿಂಗ್ಸ್ ಅಂತ ನಗುತ್ತಾ ತನ್ನವರಿದ್ದ ಕಡೆ ಓಡಿದ ಅಖಿಲನನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವಾಗಿ ಮುಖ ನೋಡಿಕೊಂಡು ಅವನನ್ನು ಹಿಂಬಾಲಿಸಿದರು. ತನ್ನವರ ಪಕ್ಕ ಬಂದ ಅಖಿಲ್ ಸ್ಟೇಜಲ್ಲಿ ಸಿಂಚನ ಗೆಳೆಯರ ಡ್ಯಾನ್ಸ್ ನೋಡಿ ಅಲ್ಲೇ ಎದುರುಗಡೆ ಸಾಮ್ರಾಟ್ ಜೊತೆ ಗೊಂಬೆಯಂತೆ ತಯಾರಾಗಿ ಕುಳಿತಿರುವ ಸಿಂಚನಾಳನ್ನು ಗಟ್ಟಿಯಾಗಿ ತಬ್ಬಿಡಿದು, ತುಂಬ ಅಂದವಾಗಿ ಕಾಣುತ್ತಿದ್ದೀಯ ಕೋತಿ ಅನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಐ ಆಮ್ ಹ್ಯಾಪಿ ಫಾರ್ ಯು ಎಂದನು. ಅವನಿಗೆ ಪ್ರತಿಯಾಗಿ ನಸುನಕ್ಕು ಅವನ ಕೈ ಹಿಡಿದು, ಎಲ್ಲಿ ಹೋಗಿದ್ದೆ ಇಷ್ಟು ಹೊತ್ತು? ಡ್ಯಾಡ್ ಒಂದು 10 ಬಾರಿ ಕೇಳಿದರು. ಬಿಡು, ನಿವಿಗೆ ಬೇಗ ಊಟ ಮಾಡಲು ಹೇಳು. ಆಗಲೇ ನಿನ್ನ ತರಲೆ ಗೆಳೆಯರೆಲ್ಲ ಅವಳನ್ನು ಸ್ಟೇಜ್ ಮೇಲೆ ಎಳೆದುಕೊಂಡು ಹೋಗಿ ಅವಳು ಡ್ಯಾನ್ಸ್ ಮಾಡುವ ತನಕ ಬಿಡಲಿಲ್ಲ. ಒಂದು 10 ನಿಮಿಷ ಅವರ ಜೊತೆ ಹೆಜ್ಜೆ ಮಿಲಾಯಿಸಿದವಳು ಇನ್ನೇನು ಬೀಳುತ್ತಾಳೆ ಎನ್ನುವಾಗ ಪಕ್ಕದಲ್ಲೇ ಇದ್ದ ಆರ್ಯ ಅವಳನ್ನು ಹಿಡಿದುಕೊಂಡ. ಅವಳಿಗೆ ತುಂಬ ತಲೆನೋಯುತ್ತಿದೆಯಂತೆ. ಮಾಮ್ ಡ್ಯಾಡ್ ಗೆಸ್ಟ್ ಜೊತೆ ಬ್ಯುಸಿಯಾಗಿದ್ದಾರೆ. ನೋಡು ಅಲ್ಲಿ ಆರ್ಯ ಜೊತೆ ಕುಳಿತವಳನ್ನು ನೀನೊಮ್ಮೆ ವಿಚಾರಿಸು ಅಂತ ಅವಳು ಕೈ ತೋರಿದತ್ತ ನೋಡಿದ ಅಖಿಲ್ ಮುಂದಿನ ಮಾತಿಗೆ ಅಲ್ಲಿ ನಿಲ್ಲದೆ ನಿವೇದಿತ ಪಕ್ಕ ಓಡಿ ಬಂದು, ನಿವಿ ಆರ್ ಯು ಓಕೆ ಅಂತ ಅವಳ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಆಯಾಸವಾದಂತೆ ಕಾಣುವ ಅವಳ ಮುಖವನ್ನು ಗಮನಿಸಿ, ಬಾ ಮೊದಲು ಊಟ ಮಾಡೋಣ ಅನ್ನುತ್ತಾ ಅವಳ ಕೈ ಹಿಡಿದು ಎದ್ದವನನ್ನು ತಡೆದ ನಿವೇದಿತ, ಅಖಿಲ್ ಐ ಆಮ್ ಓಕೆ ನೌ. ಅದು ಆಗಿನಿಂದ ಈ ಲೌಡ್ ಮ್ಯೂಸಿಕ್ ಕೇಳಿ ನಿಧಾನಕ್ಕೆ ತಲೆನೋವು ಶುರುವಾಗಿತ್ತು. ಮಧ್ಯ ಡ್ಯಾನ್ಸ್ ಮಾಡಬೇಕೆಂದು ನಿನ್ನ ಮತ್ತು ಸಿಂಚು ಗೆಳೆಯರ ಕಾಟ. ಸ್ವಲ್ಪ ಸುಸ್ತು ಬಿಟ್ಟರೆ ಈಗ ಸರಿಯಾಗಿದ್ದೇನೆ. ಹೋಗು, ಡ್ಯಾಡ್ ಜೊತೆ ಬಂದಿರುವ ಗೆಸ್ಟನ್ನು ಮಾತನಾಡಿಸಿ ಬಾ, ಎಲ್ಲರೂ ಒಟ್ಟಿಗೆ ಊಟ ಮಾಡಿದರಾಯಿತು ಅನ್ನುತ್ತಾ ಅವನ ಜೊತೆ ಆರ್ಯನನ್ನು ಬಲವಂತವಾಗಿ ಅಲ್ಲಿಂದ ಕಳುಹಿಸಿ ತನಗಾಗುತ್ತಿರುವ ನೋವನ್ನು ನುಂಗಿ ಮುಖದ ಮೇಲೆ ನಗುವನ್ನು ಹೊದ್ದು, ದೇವ್ರೇ ಪ್ಲೀಸ್ ಇನ್ನೊಂದು 2 ದಿನ ಇವರ ಜೊತೆ ಖುಷಿಯಲ್ಲಿ ಕಳೆಯುವ ಅವಕಾಶ ನೀಡು, ಅದಾದ ಮೇಲೆ ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ ಅಂತ ಕಣ್ಮುಚ್ಚಿ ತೆರೆದವಳ ಎದುರು ಅವಳನ್ನೇ ದಿಟ್ಟಿಸುತ್ತಾ ಸಾಮ್ರಾಟ್ ನಿಂತಿದ್ದ. ಅವನನ್ನು ನೋಡಿ ಗಾಬರಿಯಾದರೂ ನಸುನಕ್ಕು, ಸಾಮ್ರಾಟ್ ನೀನಿಲ್ಲಿ, ಮುಗೀತಾ ಡ್ಯಾನ್ಸ್ ಎಲ್ಲ ಅಂತ ಸುತ್ತಲೂ ನೋಡುತ್ತಿದ್ದವಳ ಪಕ್ಕದಲ್ಲೇ ಕುಳಿತು, ಯು ಆರ್ ಹೈಡಿಂಗ್ ಸಮಥಿಂಗ್ ಅಬೌಟ್ ಯುವರ್ ಹೆಲ್ತ್ ನಿವಿ. ತುಂಬ ದಿನದಿಂದ ನಿನ್ನನ್ನು ಗಮನಿಸುತ್ತಿದ್ದೇನೆ. ವಾರಕ್ಕೊಮ್ಮೆ ಪದೇ ನಿನಗೆ ತಲೆನೋವು ಬರುತ್ತಿದೆ. ಇನ್ನು ಬ್ಲೇಸರ್ ಕಿಸೆಯಲ್ಲಿದ್ದ ಟ್ಯಾಬ್ಲೆಟ್ ಸ್ಲಿಪ್ ಅವಳೆದುರು ಹಿಡಿದು, ವಾಟ್ ಇಸ್ ದಿಸ್? ಈ ಟ್ಯಾಬ್ಲೆಟ್ ನೀನ್ಯಾಕೆ ತೆಗೆದುಕೊಳ್ಳುತ್ತಿದ್ದೀಯಾ? ನಾರ್ಮಲ್ ತಲೆನೋವಿಗೆಲ್ಲ ಈ ಮಾತ್ರೆ ಯಾವ ಡಾಕ್ಟರ್ ಕೂಡ ಕೊಡುವುದಿಲ್ಲ. ಕ್ಷಮಿಸು. ನಿನ್ನೆ ಮುನ್ನಿಯನ್ನು ಕರೆದುಕೊಂಡು ನಿನ್ನ ಕೋಣೆಗೆ ಬಂದಾಗ ಡಸ್ಟ್ಬಿನ್ ಪಕ್ಕ ಇದನ್ನು ನೋಡಿದೆ. ಹೇಳು, ಇದ್ಯಾವ ಮಾತ್ರೆ ಅಂತ ಅವಳನ್ನೇ ದಿಟ್ಟಿಸುತ್ತಾ ಕೇಳಿದವನ ಕಣ್ಣೋಟ ಎದುರಿಸಲಾರದೆ ತಲೆ ತಗ್ಗಿಸಿದವಳ ಮೈ ಮನಸ್ಸಲ್ಲಿ ಇವನಿಗೆ ನನ್ನ ಬಗ್ಗೆಯೆಲ್ಲ ತಿಳಿಯಿತಾ ಎನ್ನುವ ಯೋಚನೆ ಸುಳಿದಾಗ ಭಯದಲ್ಲಿ ಕಂಪಿಸಿದಳು. ಈ ಕತೆ ಇನ್ನು ಮುಂದುವರಿಯುತ್ತದೆ. ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಈ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.